ಸೊ 3 ತಿಂಗಳಿಂದ ತುಂಬಾ ಜನರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ, ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಿಂಚಣಿದಾರರು ಏನಿದಾರಲ್ಲ, ಅಂದ್ರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಏನಿದಾರಲ್ಲ, ಸೊ ಅವ್ರುಗಳು ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್‌ಗಳಿಗೆ ಹೋಗಿ, ಪೋಸ್ಟ್ ಆಫೀಸ್‌ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಪಿಂಚಣಿ ಹಣವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೆಲವೊಂದು ಕಡೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪಿಂಚಣಿ ಹಣ ಯಾಕೆ ನಿಂತೋಗಿದೆ, ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಅದರಲ್ಲೂ ಕೆಲವೊಬ್ರು ತುಂಬಾ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ಅನೌನ್ಸ್‌ಮೆಂಟೇ ಒಂದಾಗಿರುತ್ತೆ. ಬಟ್ ವಿಡಿಯೋ ಮಾಡೋರಾಗಿರ್ಬೋದು, ಬೇರೆಯವರಾಗಿರ್ಬೋದು, ತುಂಬಾ ಒಂದು ಏಜ್ ಆಗಿರೋರಿಗೆ ಮಿಸ್‌ಗೈಡ್‌ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೇಕು, ಅವ್ರು ಆಲ್ರೆಡಿ ಏಜ್ ಆಗಿರೋರು. ಎಷ್ಟೋ ಜನ ಪಿಂಚಣಿ ಹಣವನ್ನ ನಂಬ್ಕೊಂಡೇ ಜೀವನ ಮಾಡೋರಿದ್ದಾರೆ. ಅವ್ರಿಗೆ ಹತ್ತಾರು ಕಡೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅದ್ರಲ್ಲೂ ಅವ್ರು ಏಜ್ ಆಗಿರೋರು ಕೆಲ್ಸಕ್ಕೆ ಹೋಗಿ ಜೀವನ ಮಾಡೋವಂಥವ್ರುನು ಇದ್ದಾರೆ. ಸೊ ಅಂಥವ್ರಿಗೆ ನಾವು ಸರಿಯಾದ ಒಂದು ಮಾಹಿತಿಯನ್ನ ಕೊಡ್ಬೇಕು. ಇದು ನಾವು ಎಜುಕೇಟೆಡ್ ಆಗಿರ್ತಕ್ಕಂಥ ಎಲ್ಲರ ಒಂದು ಕರ್ತವ್ಯ ಆಗಿದೆ. ತಪ್ಪು ಮಾಹಿತಿಯನ್ನ ಕೊಟ್ಟು ಅವ್ರನ್ನ ನೂರಾರು ಕಡೆ ಅಡ್ಡಾಡ್ಸೋದ್ಕಿಂತ ನಮ್ಗೆ ಮಾಹಿತಿ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ಕಚೇರಿಗಳಿರ್ತವೆ. ಅಲ್ಲಿ ಹೋಗಿ ನೀವು ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನೋ ಒಂದು ವಿಚಾರ ಸಹ ನಾವು ತಿಳಿಸ್ಬೇಕಾಗತ್ತೆ. ಇವಾಗ ಪಿಂಚಣಿ ಹಣ ಯಾಕೆ ಬಂದಿಲ್ಲ? ಯಾಕೆ ನಿಂತಿದೆ 3 ತಿಂಗಳಿಂದ? ಇದಕ್ಕೆ ಏನೆಲ್ಲ ಮಾಡ್ಬೇಕು? ಅವ್ರು ಮತ್ತೆ ಪಿಂಚಣಿ ಹಣವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇದೆನಾ? ಇಲ್ವಾ? ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಪಿಂಚಣಿ ಹಣ ಯಾಕೆ ನಿಂತಿದೆ ಅಂದ್ರೆ, ಕಳೆದ ಒಂದು 3 ತಿಂಗಳಿಂದ ಪಿಂಚಣಿ ಹಣ ನಿಂತಿದೆ. ಎಷ್ಟೋ ಜನರಿಗೆ 6 ತಿಂಗಳಿಂದ ನಿಂತಿದ್ರು ಅವ್ರದ್ದು ಹಣ ಬಂದಿದೆ. ಕೆಲವೊಬ್ಬರಿಗೆ 3 ತಿಂಗಳಿಂದ ನಿಂತಿದೆ. ಅವರ ಸ್ಟೇಟಸ್‌ಗಳು ಬಂದು ಇನ್‌ಆಕ್ಟಿವ್ ಆಗಿದೆ. ಕಾರಣ ಏನು ಅಂತ ನೋಡೋದಾದ್ರೆ, ಅವ್ರದ್ದು ಒಂದು ಆಧಾರ್ ಪ್ಯಾನ್ ಲಿಂಕ್ ಆಗದೆ ಇರ್ಬೋದು, ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರ್ಬೋದು. ಸೊ ಇದೆಲ್ಲ ಒಂದು ಸಣ್ಣ ಪುಟ್ಟ ರೀಸನ್‌ಗಳಾದ್ರೆ, ಮೇನ್ ರೀಸನ್ ಏನಂತ ಹೇಳಿದ್ರೆ, ಅವರು ಪಿಂಚಣಿದಾರನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಪರಿಷ್ಕರಣೆ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾರು ಅರ್ಹ ಪಿಂಚಣಿದಾರರಿದ್ದಾರೆ, ಯಾರು ಅನರ್ಹ ಪಿಂಚಣಿದಾರರಿದ್ದಾರೆ. ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ರೇಷನ್ ಕಾರ್ಡ್ ನೋಡಿದ್ವಲ್ವಾ? ರೇಷನ್ ಕಾರ್ಡಲ್ಲಿ ಬಿಪಿಎಲ್ ಕಾರ್ಡ್‌ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಬಿಪಿಎಲ್‌ಗೆ ಅರ್ಹರಿದ್ದಾರೆ, ಯಾರು ಎಪಿಎಲ್‌ಗೆ ಅರ್ಹರಿದ್ದಾರೆ, ಸೊ ಅವ್ರನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಅವರು ಟ್ಯಾಕ್ಸ್ ಕಟ್ತಾರೆ, ಆದಾಯ ಜಾಸ್ತಿ ಇದೆ, ಮನೆ ದುಡಿಯೋಂತರಿದ್ದಾರೆ ಅಂತ ಹೇಳ್ಬಿಟ್ಟು ಬಿಪಿಎಲ್ ಕಾರ್ಡ್‌ನ ಯಾವ ರೀತಿ ಪರಿಷ್ಕರಣೆ ಮಾಡಿದ್ರಲ್ವಾ? ಸೊ ಅದೇ ರೀತಿಯಾಗಿ ಈ ಒಂದು ವಯಸ್ಸಾಗಿರೋರಿಗೆ ಪಿಂಚಣಿ ಹಣದಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಒಂದು ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪರಿಷ್ಕರಣೆಯಲ್ಲಿ ಏನಾಗ್ತಾ ಇದೆ, ಹಣ ನಿಂತೋಗಿದೆ. ಸರ್ಕಾರದ ಕಡೆಯಿಂದಾನೇ ಸ್ಟೇಟ್‌ಮೆಂಟ್ ಅನ್ನ ಕೊಟ್ಟಿದ್ದಾರೆ. 3 ತಿಂಗಳಿಂದ ಒಂದಷ್ಟು ಜನರ ಹಣ ನಿಂತೋಗಿದೆ. ಎಲ್ಲರದ್ದು ಅಲ್ಲ, ಒಂದಷ್ಟು ಜನರ ಹಣ 3 ತಿಂಗಳಿಂದ ನಿಂತೋಗಿದೆ. ಇದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಪಿಂಚಣಿ ಮಾಸಾಶನ ಪರಿಷ್ಕರಣೆಯನ್ನ ಮಾಡ್ತಾ ಇರೋದ್ರಿಂದ, ಸೊ ಅವರ ಮನೆಯಲ್ಲಿ ಯಾರಾದ್ರೂ ಆದಾಯದ ಮಿತಿ ಜಾಸ್ತಿ ಇರೋರಾಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರಾಗಿರ್ಬೋದು, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅವರ ಒಂದು ಆದಾಯ ಜಾಸ್ತಿ ತೋರಿಸಿದ್ದಾರೆ. ಅವ್ರ ಮನೆಯಲ್ಲಿ ಯಾರೂನು ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥವ್ರು ಇಲ್ಲ. ಬಟ್ ಕ್ಯಾಸ್ಟ್ ಇನ್ಕಮ್ ಅನ್ನ ನಾವು ಕೊಡ್ಬೇಕಾಗತ್ತಲ್ವಾ? ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಮಗೆ ಆದಾಯ ಜಾಸ್ತಿ ಇದೆ ಅಂತ ಹೇಳಿದಾಗ, ಸೊ ಅಂತವ್ರ ಹಣ ಕೂಡ ನಿಂತೋಗಿದೆ. ಸೊ ಅವರು ಮತ್ತೆ ಮರು ಅರ್ಜಿಯನ್ನ ಹಾಕ್ಲಿಕ್ಕೆ ಆಗಲ್ವಾ? ಹಣವನ್ನ ಪಡ್ಕೊಳ್ಲಿಕ್ಕೆ ಆಗಲ್ವಾ? ಅಂದ್ರೆ ಖಂಡಿತವಾಗ್ಲೂ ಹಣ ಪಡ್ಕೊಳ್ಲಿಕ್ಕೆ ಆಗುತ್ತೆ. ಮರು ಅರ್ಜಿಯನ್ನ ಅವ್ರು ಹಾಕ್ಲಿಕ್ಕೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರು ಎಲ್ಲಾ ದಾಖಲಾತಿಗಳು, ಆಧಾರ್ ಕಾರ್ಡು, ವೋಟರ್ ಐಡಿ, ಬ್ಯಾಂಕ್ ಪಾಸ್‌ಬುಕ್, ರೇಷನ್ ಕಾರ್ಡು, ಮತ್ತೆ ಅವರ ಮನೆಯ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಅವ್ರ ಮನೇಲಿ ದುಡಿಯುವಂತವ್ರು ಇದಾರಾ ಇಲ್ವಾ, ಇದೆಲ್ಲ ಒಂದು ಡೀಟೇಲ್ಸ್‌ನ ತಗೊಂಡು ಅವರು ಕ್ಯಾಸ್ಟ್ ಇನ್ಕಮ್ ಮಾಡ್ತಕ್ಕಂತ ಒಂದು ಆಡಳಿತಾಧಿಕಾರಿಗಳೇನಿರ್ತಾರಲ್ವಾ? ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರ ಒಂದು ಆದಾಯವನ್ನ ಮತ್ತೆ ಅವರು ಮರು ಘೋಷಣೆಯನ್ನ ಮಾಡ್ಕೋಬೇಕು. ನಮ್ಮ ಆದಾಯದ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೀವು ಇಷ್ಟು ಕೊಟ್ಟಿದ್ದೀರಾ, ನಮ್ಮ ಮನೆಯಲ್ಲಿ ದುಡಿಯೋರು ಯಾರು ಇಲ್ಲ, ನಾವು ಕೂಲಿ ಕೆಲಸ ಮಾಡ್ತಾ ಇರೋರು, ನಮ್ಮ ಆದಾಯದ ಮಿತಿ ತುಂಬಾ ಕಡಿಮೆ ಇದೆ, ಇದರಿಂದ ನಮ್ಮ ಪಿಂಚಣಿ ಹಣ ನಿಂತೋಗಿದೆ ಅಂತ ಹೇಳ್ಬಿಟ್ಟು, ಸೊ ಅವ್ರನ್ನ ಭೇಟಿಯಾಗಿ ಅವ್ರ ಕಡೆಯಿಂದ ಮರುಪರಿಶೀಲನೆ ಆಗಿ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅವರು ಏನಂತ ಹೇಳಿದ್ರೆ ಇದನ್ನ ಮಾಡಿ ಕೊಡ್ತಾರೆ, ಸರಿ ಮಾಡಿ ಕೊಡ್ತಾರೆ. ಆವಾಗ ನಿಮಗೆ 50,000 ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥವರ ಒಂದು ಪಿಂಚಣಿ ಹಣ ಕೂಡ ನಿಂತೋಗಿದೆ. ಸೊ ಹಾಗಾಗಿ ಇದೆಲ್ಲ ಪರಿಷ್ಕರಣೆಯನ್ನ ಮಾಡ್ತಾರೆ. ನಾವು ಸರ್ಕಾರಕ್ಕೆ ಸರಿಯಾದ ಆದ್ಯ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ನಾಗರಿಕರಾದ ನಮ್ಮ ಒಂದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಯಾರ್ದೆಲ್ಲ ಹಣ ನಿಂತೋಗಿದೆ ಆತಂಕ ಪಡೋದ್ ಬೇಡ. ನೀವು ಬ್ಯಾಂಕ್‌ಗಳಿಗೆ ಅಲೆದಾಡೋದ್ ಬೇಡ. ನಿಮಗೆ ಒಂದು ಸರಿಯಾದ ಮಾಹಿತಿಯನ್ನ ನಿಮ್ಮ ಒಂದು ಗ್ರಾಮ ಒನ್ ಸೆಂಟರ್‌ಗಳಲ್ಲಿ ತಗೊಳ್ಳಿ, ಅಥವಾ ನಿಮ್ಮ ಒಂದು ತಾಲೂಕು ಕಚೇರಿಗಳಿಗೆ ಹೋಗಿ ಅಲ್ಲಿ ನೇರವಾಗಿ ಅಧಿಕಾರಿಗಳನ್ನ ಭೇಟಿಯಾಗಿ ನಿಮ್ಮ ಸ್ಟೇಟಸ್‌ನ ತಿಳ್ಕೊಳ್ಳಿ. ಅವ್ರಿಗೆ ಹೇಳಿ, ನಮ್ದು ಈ ತರ ಇದೆ, ಮನೆ ಪರಿಸ್ಥಿತಿ ಈ ತರ ಇದೆ, ನಾವು ಯಾವ ರೀತಿ ಮಾಡ್ಬೇಕು, ಇದಕ್ಕೆ ಏನು ದಾಖಲಾತಿಗಳನ್ನ ಕೊಡ್ಬೇಕು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತಿಳಿಸಿ, ನಾವ್ ಅದನ್ನ ರೆಡಿ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ನೀವು ಅವ್ರ ಕಡೆ ಮಾತಾಡ್ಬೇಕಾಗುತ್ತೆ. ಬಟ್ ಯಾರಾದ್ರೂ ಓದಿರೋಂಥವ್ರಿದ್ರೆ, ಈ ವಿಡಿಯೋ ನೋಡೋಂಥವ್ರಿದ್ರೆ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿದ್ರೆ, ನಿಮ್ಮ ಒಂದು ಅಕ್ಕಪಕ್ಕ ಮನೆಗಳಲ್ಲಿ ಯಾರಾದ್ರೂ ಪಿಂಚಣಿದಾರರಿದ್ರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ನಾವೇ ತುಂಬಾ ಜನ ನಮ್ಮ ಅಂಗಡಿಗಳಿಗೇನೆ ಬರ್ತಾರೆ, ಹಣ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ 800 ಆಗಿರ್ಬೋದು, 1000 ಆಗಿರ್ಬೋದು, 1,500 ಆಗಿರ್ಬೋದು, ತುಂಬಾ ದೊಡ್ಡ ಮೊತ್ತದ ಹಣ. ಎಲ್ಲರಿಗೂನು ಮಕ್ಕಳಿರಲ್ಲ, ಎಲ್ಲರಿಗೂ ಮಕ್ಕಳಿದ್ರು ನೋಡ್ಕೊಳೋದಿಲ್ಲ. ಅಂತವರಿಗೆ ಸರ್ಕಾರದ ಕಡೆಯಿಂದ ಒಂದು
ಸಹಾಯಧನ, ಪ್ರೋತ್ಸಾಹಧನ, ಅವರ ಜೀವನಾಂಶಕ್ಕೆ, ಅವರ ಒಂದು ಮೆಡಿಸನ್‌ಗಾಗಿರ್ಬೋದು, ಅವರ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿರ್ಬೋದು, ಸರ್ಕಾರ ಕೊಡ್ತಕ್ಕಂಥ ಒಂದು ಮಾಶಾಸನ ಇದಾಗಿದೆ. ಸೊ ಇದನ್ನ ಅವರು ಪಡ್ಕೊಳ್ಲಿಕ್ಕೆ ಅರ್ಹರಿರ್ತಾರೆ. ಸೊ ಅಂಥವ್ರಿಗೆ ದಯವಿಟ್ಟು ಸರಿಯಾದ ಒಂದು ಮಾಹಿತಿಯಲ್ಲಿ ಗೈಡ್ ಮಾಡಿ. ಹಣ ನಿಂತೋಗಿದ್ರೆ ನೀವು ಈ ತರ ಡಾಕ್ಯುಮೆಂಟ್ಸ್‌ನ ತಗೊಳ್ಳಿ, ಇಂಥ ಕಡೆ ಹೋಗಿ ಅಲ್ಲಿ ತಿಳ್ಕೊಳ್ಳಿ ಅನ್ನೋದನ್ನ ಹೇಳಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂಥ ಕಡೆ ಹೋಗಿ ಅಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದನ್ನಾದ್ರೂ ಹೇಳಿ. ಬಟ್ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರಿಗೂ ಆತಂಕ ಪಡಿಸುವಂತ ಕೆಲಸವನ್ನ ಮಾಡಬೇಡಿ. ಬಟ್ 3 ತಿಂಗಳಿಂದ ಹಣ ನಿಂತಿರೋದಂದ್ರೂ ನಿಜ. ಅವ್ರದ್ದು ಏನಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 50,000ಕ್ಕಿಂತ ಹೆಚ್ಚಿನ ಆದಾಯ ಇರೋದ್ರಿಂದ ಆಗಿರ್ಬೋದು, ಅವ್ರ ಮನೆಯಲ್ಲಿ ಟ್ಯಾಕ್ಸ್ ಪೇಯರ್ ಇರೋದಾಗಿರ್ಬೋದು, ಅಥವಾ ಮಕ್ಕಳು ದುಡಿತಕ್ಕಂತರಾಗಿರ್ಬೋದು ಇದ್ರು ಅಂತ ಹೇಳಿದ್ರೆ ಅವರ ಒಂದು ಏನಂತ ಹೇಳಿದ್ರೆ ಪಿಂಚಣಿಯನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅವರ ಹಣ ನಿಂತೋಗಿದೆ. ಸೊ ಅದನ್ನ ನಾವು ಮರು ಅರ್ಜಿ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲದನ್ನು ನಾವು ಸರಿಪಡಿಸ್ಕೊಂಡು ನಮ್ಮ ಆದಾಯ ಮಿತಿಯನ್ನ ನಾವು ಮರು ಘೋಷಣೆಯನ್ನ ಮಾಡ್ಕೊಂಡಾಗ ನಾವು ಆದಾಯ ಮಿತಿಗಿಂತ ಕಡಿಮೆ ಮಟ್ಟದಲ್ಲಿದ್ದೀವಿ, ನಾವು ಪಿಂಚಣಿ ಹಣವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಸರ್ಕಾರಕ್ಕೆ ಸಾಬೀತುಪಡಿಸಿದಾಗ ನಮಗೆ ಈ ಒಂದು ಪಿಂಚಣಿ ಹಣ ಸಿಗ್ತಕ್ಕಂಥದ್ದು ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶವನ್ನ ಉಪಯೋಗ ಪಡ್ಕೊಳ್ಳಿ. ನೀವು ನಿಮ್ಮ ಒಂದು ಸರಿಯಾದ ದಾಖಲಾತಿಗಳನ್ನ ಕೊಟ್ಟು ಸರ್ಕಾರಕ್ಕೆ ನಿಮ್ಮ ಒಂದು ಪಿಂಚಣಿ ಪಡ್ಕೊಳ್ಳಿಕ್ಕೆ ನೀವು ಅರ್ಹರಿದ್ದೀರಾ ಅನ್ನೋದನ್ನ ತೋರಿಸ್ಕೊಟ್ಟು ಪಿಂಚಣಿಯನ್ನ ತಗೊಳ್ರಿ ಅಂತ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗೆ ನನ್ನ ಒಂದು ಪೇಜ್‌ನ ಫಾಲೋ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನ ಇದ್ರ ಬಗ್ಗೆ ಹೆಚ್ಚಿನ ವಿಡಿಯೋಸ್‌ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಇನ್ನ ಹೆಚ್ಚಿನ ಮಾಹಿತಿ ಗೊತ್ತಾದ್ರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರೂ.